ಅದಕ್ಕಿಂತ ಭಿನ್ನನಲ್ಲ ನಮ್ಮ ಭರತ. ನಮ್ಮ ಭರತ ಅವ ಅಯೋಧ್ಯೆಯ ಮತ್ತೊಬ್ಬ ರಾಜಕುಮಾರವನ್ನು ಹಾಗೆ ಕಲ್ಪಿಸಿಕೊಳ್ಳಲಿಕ್ಕೆ ಗುಣಧರ್ಮಗಳಲ್ಲಿ ವ್ಯತ್ಯಾಸ ಇದೆ. ಒಂದೇ ವೃಕ್ಷದ ಶಾಖೋಪಶಾಖೆಗಳಲ್ಲಿ ಉದಿಸಿದಂತಹ ಫಲಸ್ವರೂಪಗಳಲ್ಲಿ ಹೇಗೆ ಗುಣಧರ್ಮಗಳಲ್ಲಿ ವ್ಯತ್ಯಾಸವಿರಲು ತದ್ರೀತಿಯಲ್ಲಿ ಅಯೋಧ್ಯೆಯ ಅರಮನೆಯಲ್ಲಿ ಹುಟ್ಟಿದ 4 ಮಂದಿ ಮಕ್ಕಳಲ್ಲಿ ಭೇದ ಇಲ್ಲ. ಅದು ಪೂರ್ಣವರಿಗೆ ಗುರುತಿಸಲಿಕ್ಕೆ ಮಾತ್ರ ರಾಮ, ಭರತ, ಲಕ್ಷ್ಮಣ, ಶತ್ರು. ಒಬ್ಬೊಬ್ಬ ರಾಮನಲ್ಲಿಯೂ ಭರತ, ಲಕ್ಷ್ಮಣ, ಶತ್ರುಘ್ನರಿದ್ದಾರೆ. ಒಬ್ಬೊಬ್ಬ ಭರತ, ಲಕ್ಷ್ಮಣ, ಶತ್ರುಘ್ನರಲ್ಲಿಯೂ ಒಬ್ಬೊಬ್ಬ ರಾಮನಿದ್ದಾನೆ ಅಯೋಧ್ಯೆ. ಆದ್ದರಿಂದ ಬೇರೆ ಬೇರೆ ಅಲ್ಲ, ಒಂದೇ ಆಗಿರುವಂತಹದ್ದು. ನಾವೇ ನಮ್ಮ ಕತ್ತನ್ನು ಕತ್ತರಿಸಿಕೊಳ್ಳಿಕ್ಕೆ ಉಂಟು ಆದ್ರೆ ಭರತ ರಾಮನನ್ನು ಕೊಲ್ತಾನೆ. ಅದು ಆಗೋದಿಲ್ಲ ಅಂತ ಆದ್ರೆ ರಾಮ ಭರತ ರಾಮನನ್ನು ಯಾವ ಕಾಲಕ್ಕೂ ಆಕ್ಷೇಪಿಸುವನಲ್ಲ ಅಂತ ಅಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಹೆಚ್ಚು ವಿವರ ಬೇಡ. ಹಾಗಿದ್ರೆ ನಮ್ಮವನಾಗಿಯೇ ಇದ್ದಾನೆ ಭರತ. ನಾನು ಹೇಳಿದ್ರೆ ಅದರ ಸ್ವಾರಸ್ಯ ಎಲ್ಲ ನೀವು ಸ್ವಲ್ಪ ನಮ್ಮ ಪಕ್ಕನೆ ಕುಸು ಹುಟ್ಟಿದೆ ಒಮ್ಮೆ. ನಾನಾದ್ರೂ ಮಾದ ತಪ್ಪಿದಾಗ ತಂದೆ ಎಚ್ಚರಿಸುವಂತೆ ನನ್ನನ್ನು ಎಚ್ಚರಿಸಿದೆ. ನಾನು ತಂದೆ ವನವಾಸಕ್ಕೆ ಬರ್ತೇನೆ ಅಣ್ಣಯ್ಯ ಅಂತ ಹಠ ಹಿಡಿದ ಕಾಲಕ್ಕೆ ಹೆಚ್ಚು ವಾದಿಸದೆ ನಿನ್ನನ್ನು ಜೊತೆಗೆ ಕರ್ಕೊಂಡು ಬಂದದ್ದು ಯಾಕೆ ಗೊತ್ತುಂಟು? ನಾನು ಇಲ್ಲದಿದ್ದು ನಿನ್ನ ಅಯೋಧ್ಯೆಯಲ್ಲಿ ಅವಾಂತರವನ್ನೇ ಮಾಡಿ ಬಿಡ್ತೀನಿ, ನನಗೆ ಚೆನ್ನಾಗಿ ಗೊತ್ತು. ನಿನಗಾಗಾಗ ಕುಸು ಹುಟ್ಟುವ ನನ್ನ ನಿಜ ತಲೆ. ಆದ್ದರಿಂದ ನನ್ನೊಂದಿಗೆ ಇರಬೇಕು ಅನ್ನೋ ನಿರ್ಣಯದಿಂದ ಕರೆ ತಂದಿದ್ದೇನೆ. ಅಮ್ಮನೂ ಕೂಡ ಆ ನಿರ್ಣಯವನ್ನು ತಾಳಿಗೆ ಕಳಿಸಿಕೊಟ್ರು. ಏನು ನನ್ನ ಏನೇ ಆಗಲಿ ಹಿರಿಯರ ಆಶೀರ್ವಾದ ಯಾವ ಕಾಲಕ್ಕೂ ಸುಳ್ಳಾಗುವುದಿಲ್ಲ. ಆಗಿನಿಂದ ಅಂಗಸ್ಫುರಣವಾಗ್ತಾ ಇದೆ. ಆತ್ಮೀಯನ ಸಂದರ್ಶನದ ಸೌಭಾಗ್ಯ ನಮಗೆ ಒದಗುತ್ತದೆ ಎನ್ನುವಂತಹ ಭೂತ ಲಕ್ಷಣದಿಂದ ನಾನು